ದೇವನನಾಡು ಈಗಾಗಲೇ ಕೈವಶವಾಗಿದ್ದು ಕೇರಳಂನ ನೂತನ ಸಿಎಂ ಆಗಿ ವಿಡಿ ಸತೀಶನ್ ಆಯ್ಕೆಯಾಗಿದೆ. ಕೆಲವೇ ಕ್ಷಣಗಳಲ್ಲಿ ವಿಡಿ ಸತೀಶನ್ ಸುದ್ದಿಗೋಷ್ಠಿಯನ್ನ ನಡೆಸಲಿದ್ದು ಕಂಟೋನ್ಮೆಂಟ್ ಹೌಸ್ನಲ್ಲಿ ವಿಡಿ ಸತೀಶನ್ ಸುದ್ದಿಗೋಷ್ಠಿಯನ್ನ ನಡೆಸಲಿದ್ದಾರೆ. ಕಂಟೋನ್ಮೆಂಟ್ ಹೌಸ್ ಬಳಿ ಬಿಗಿ ಪೊಲೀಸ್ ಭದ್ರತೆಯನ್ನ ಕೂಡ ಕೈಗೊಳ್ಳಲಾಗಿದೆ. ಕೇರಳಂನ ನೂತನ ಸಿಎಂ ಆಗಿ ವಿಡಿ ಸತೀಶನ್ ಆಯ್ಕೆಯಾಗಿದ್ದು ಸಾಕಷ್ಟು ಕುತೂಹಲ ಕೂಡ ಗರಿಗೆದರಿತು. ಇದೀಗ ವಿಡಿ ಸತೀಶನ್ ಇನ್ನು ಕೆಲವೇ ಕ್ಷಣಗಳಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಲಿದ್ದಾರೆ. ಕೆಸಿ ವೇಣುಗೋಪಾಲ್ ಕೂಡ ಮಾತನಾಡ್ತಿದ್ದಾರೆ. ಈ ಸಂದರ್ಭದಲ್ಲಿ ಏನು ಹೇಳ್ತಿದ್ದಾರೆ ഭാഗമായിട്ട് നിൽക്കാനാണ് ഞാൻ പിന്നെന്താ സംശയം അവിടെ? എന്താ സംശയം? ഞാൻ കോൺഗ്രസ് അടിയുറച്ച കോൺഗ്രസ്സുകാരനാണ്. ജീവിതത്തിൽ ഞാൻ പറയാറുണ്ട്, മുമ്പേ പറയാറുണ്ട്, എന്താണ് ഏറ്റവും വലിയ ആഗ്രഹം എന്ന് ചോദിച്ചപ്പോൾ ഞാൻ പറയാറുണ്ട്, ത്രിവർണ്ണ പതാക പുതപ്പിച്ച് മരിക്കണം എന്നാണ് ആഗ്രഹം. അത് തന്നെ ഇപ്പോഴും ഞാൻ പറയുന്നു. അതിനകത്ത് ഗവൺമെൻറ് എല്ലാവിധ പിന്തുണയും കൊടുക്കും. അത് മുന്നോട്ട് പോകുന്നതിനുള്ള മറ്റുള്ള എല്ലാ സഹായങ്ങളും എൻ്റെ ഭാഗത്തുണ്ടാവും. മുതിർന്ന പദവിയിലേക്കൊക്കെ വരും എന്ന വാഗ്ദാനവും മറ്റും ഉണ്ടോ? അങ്ങനെയൊക്കെ കേൾക്കുന്നുണ്ട്. അല്ല, അത്തരം പ്രശ്നങ്ങൾക്കൊന്നും ಮರುಬಡಿ ಬರೆಯಂತ ಕಾರ್ಯವಿಲ್ಲ. ನಾನು പറഞ്ഞു ಮಂಜೇಶ್ವರ ಶಾಸಕರಾಗಿರುವಂತ ಅಶ್ರಫ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ. ಸೊ ಅಂತೂ ಇಂತೂ ಅಳೆದು ತೂಗಿ ಲೆಕ್ಕಾಚಾರವನ್ನ ಹಾಕಿ ವಿಡಿ ಸತೀಶನ್ ಅವರನ್ನ ಆಯ್ಕೆ ಮಾಡಲಾಯಿತು. ಕೆಸಿ ವೇಣುಗೋಪಾಲ್ ಹೈಕಮಾಂಡ್ ಜೊತೆಗೆ ಒಳ್ಳೆ ಬಾಂಧವ್ಯವನ್ನ ಹೊಂದಿದ್ರು, ಬಹುತೇಕ ಅವರೇ ಆಗ್ತಾರೆ ಅನ್ನುವಂಥ ಲೆಕ್ಕಾಚಾರಗಳಿತ್ತು. ಆದರೂ ಕೂಡ ಅವರನ್ನ ಪಕ್ಕಕ್ಕೆ ಸರಿಸಿ ಈಗ ವಿಡಿ ಸತೀಶನ್ಗೆ ಮಣೆ ಹಾಕಿದೆ. ಏನು ಹೇಳ್ತೀರಿ ಸರ್? ಪಕ್ಷದಲ್ಲಿ ವಿಡಿ ಸತೀಶನ್ ಅವರು ವಿರೋಧ ಪಕ್ಷದ ನಾಯಕರಾಗಿದ್ರು. 10 ವರ್ಷದ ಎಡಪಂಥೀಯ ಸರ್ಕಾರಕ್ಕೆ ಎದುರಾಗಿ ಪ್ರತಿಯೊಂದನ್ನು ಬೊಟ್ಟು ಮಾಡಿ ಪಟ್ಟಿ ಮಾಡಿ ಜನರ ಮುಂದೆ ಇಟ್ಟುಕೊಂಡು ಹೋರಾಟ ಮಾಡಿದಂತ ವ್ಯಕ್ತಿತ್ವ. ಅದೇ ರೀತಿ ಕೆಸಿ ವೇಣುಗೋಪಾಲ್ ಅಂತ ಹೇಳಿದ್ರೆ ಕೇರಳದ ಭಾರತದ ಕಾಂಗ್ರೆಸ್ ಪಕ್ಷಕ್ಕೆ ಇರುವ ಒಂದು ಕೊಡುಗೆ ಅಂತ ಹೇಳ್ಬಹುದು. ಅವರು ಕೂಡ ಪ್ರತಿ ಚುನಾವಣೆಯಲ್ಲಿ, ಪಂಚಾಯತ್ ಚುನಾವಣೆ ಆಗ್ಲಿ, ಅದು ವಿಧಾನಸಭಾ ಚುನಾವಣೆ ಎಲ್ಲದರಲ್ಲೂ ಕೂಡ ಅವರು ಕೇರಳದಲ್ಲಿ ಯೂತ್ ಕಾಂಗ್ರೆಸ್, KSU, ಕೇರಳದಲ್ಲಿ ಮಂತ್ರಿ, ಕೇಂದ್ರದಲ್ಲಿ ಮಂತ್ರಿ ಎಲ್ಲ ಆಗಿ ಹೋದವರು. ಪ್ರಜಾಪ್ರಭುತ್ವ ಪಕ್ಷ ಎಂಬ ನೆಲೆಯಲ್ಲಿ ಕೆಸಿ ಬೇಕು, ಬಿಡಿ ಬೇಕಂತ ಚರ್ಚೆ ಬಂತು. 1-2 ದಿನಗಳು ಟೀಕೆಗಳೆಲ್ಲ ಬಂದಿದೆ. ಆದ್ರೂ ಕೂಡ ಕೊನೆ ಗಳಿಗೆಯಲ್ಲಿ ಕೇರಳದ ಜನರ ಆ ಒಂದು ಒಲವನ್ನು ಕಂಡುಕೊಂಡು ಹೈಕಮಾಂಡ್ ಇವತ್ತು ಬಿಡಿ ಸತೀಶನ್ ಅವರನ್ನು ಘೋಷಣೆ ಮಾಡಿದ್ದಾರೆ. ನಿಜಕ್ಕೂ ಬಹಳ ಸಂತೋಷದ ಸಂಗತಿ. ಕೇರಳಕ್ಕೆ ಅತ್ಯುತ್ತಮವಾದ ಒಂದು ಆಡಳಿತ ಸಿಗೋದ್ರಲ್ಲಿ ಯಾವುದೇ ಸಂಶಯವಿಲ್ಲ. ಸರ್, ಇಲ್ಲಿ ಸತೀಶನ್ ಅವ್ರಿಗೆ ಪ್ಲಸ್ ಆಗಿದ್ದೇನು, ಜೊತೆಗೆ ಕೆಸಿಬಿಗೆ ಮೈನಸ್ ಆಗಿದ್ದೇನು ಅಂತ? ಅಂದ್ರೆ ಕೆಸಿಬಿಗೆ ಏನಾದ್ರೂ ಹೈಕಮಾಂಡ್ ಆಫರ್ ಏನಾದ್ರು ಕೊಟ್ಟಿರಬಹುದಾ? ನೋಡಿ, ಇದು ಸಾಧಾರಣವಾಗಿ ಎಲ್ಲ ವಿಷಯದಲ್ಲಿ ಕೂಡ ಇಬ್ರು ಘಟಾನುಘಟಿ ನಾಯಕರುಗಳಿರುವಾಗ ಚರ್ಚೆ ಬರೋದು ಸ್ವಾಭಾವಿಕ. ನೀವು ಕೂಡ ಈಗ ಕರ್ನಾಟಕದಲ್ಲಿ ಕೂಡ ನೋಡಿದ್ದೀರಿ. ಕರ್ನಾಟಕದಲ್ಲಿ DK ಸಿದ್ದರಾಮಯ್ಯ ಇಬ್ಬರು ಇದ್ದಾರೆ, ಡೆಪ್ಯೂಟಿ CM ಮತ್ತು CM. ಕೇರಳದಲ್ಲಿ ಕೂಡ 10 ವರ್ಷಗಳ ನಂತರ ಆಡಳಿತ ಬಂದಾಗ ಕೆಸಿ ಅವರು ಬೇಕು, ಸತೀಶನ್ ಬೇಕಂತ ಚರ್ಚೆ ಬಂತು. ನೆಗೆಟಿವ್ ಪಾಸಿಟಿವ್ ಏನಿಲ್ಲ. ಅವರವರ ಪರವಾಗಿ ಕಾರ್ಯಕರ್ತರು ಫ್ಲಕ್ಸ್ ಹಾಕಿದ್ದಾರೆ. ಆವಾಗಲೇ ಹೈಕಮಾಂಡ್ ಅವರು ಎಲ್ಲ ಫ್ಲಕ್ಸ್ ಅನ್ನು ತೆಗಿಬೇಕಂತ ಹೇಳಿ ತೆಗೆದು ಹಾಕಿದ್ರು, ಪ್ರತಿಭಟನೆ ನಿಲ್ಲಿಸಬೇಕಂತ ನಿಲ್ಲಿಸಿದ್ರು. ಈಗೆಲ್ಲ ಅವರೆಲ್ಲರೂ ಒಗ್ಗಟ್ಟಿನಿಂದ ಕೂತು ಕೆಸಿ ಅವರ ಸಪೋರ್ಟ್ ನಿಂದಲೇ ಕೇರಳದಲ್ಲಿ ಆಳ್ವಿಕೆ ನಡೆಸಬೇಕು. ಯಾಕಂತ ಹೇಳಿದ್ರೆ ಪಕ್ಕದಲ್ಲಿ ಕರ್ನಾಟಕ ತರ ಅಲ್ಲಿ ಕೂಡ ಮಹಿಳೆಯರಿಗೆ ಉಚಿತ ಪ್ರಯಾಣ, ವಿದ್ಯಾರ್ಥಿನಿಗಳಿಗೆ 1,000 ರೂಪಾಯಿ ತಿಂಗಳ ವೇತನ ಎಲ್ಲವನ್ನು ಘೋಷಣೆ ಮಾಡಿದ್ದಾರೆ. ಇವೆಲ್ಲವನ್ನು ಕೂಡ ಅತ್ಯುತ್ತಮ ರೀತಿಯಲ್ಲಿ ಕರ್ನಾಟಕ ತರ ಒಂದು ಆಡಳಿತದಲ್ಲಿ ಕೊಡ್ಬೇಕಂತ ಇದ್ರೆ ಕೆಸಿ ಅವರ ಕೂಡ ಸಪೋರ್ಟ್ ಬೇಕು. ಎಲ್ರು ಜೊತೆಯಾಗಿ ಕೇರಳಕ್ಕೋಸ್ಕರ, ಜನರಿಗೋಸ್ಕರ, ಮತದಾರರಿಗೋಸ್ಕರ ಒಳ್ಳೆ ಒಂದು ಘೋಷಣೆ ಮಾಡಿದ್ದಾರೆ. ಸರ್, 6 ಬಾರಿ ಪರವೂರಿನಿಂದ ಅವರು ಆಯ್ಕೆಯಾದ್ರು. ಜೊತೆಗೆ ವೃತ್ತಿಯಲ್ಲಿ ನೋಡೋದಾದ್ರೆ ಲಾಯರ್ ಕೂಡ. ಅಂದ್ರೆ ಜನಾಭಿಪ್ರಾಯ ಅಂತ ನೋಡೋದಾದ್ರೆ ಇಲ್ಲಿ ಸತೀಶನ್ ಅವ್ರಿಗೆ ಮಣೆ ಹಾಕಬೇಕು ಅನ್ನುವಂಥದ್ದು ವೀಕ್ಷಕರು ಹೇಳಿದಂತ ಮಾತು. ಜೊತೆಗೆ ಯಾವ್ದ್ಯಾವ್ದು ಸರ್, ಅಂದ್ರೆ ಜನಾಭಿಪ್ರಾಯ ಅಂದ್ರೆ ಹೇಗೆ, ಯಾವ ರೀತಿ ಅವ್ರು ಮನವೊಲಿಸುವಲ್ಲಿ ಯಶಸ್ವಿ ಆದ್ರು ಅಂತ? ನೋಡಿ, ನಾನೀಗ 5 ವರ್ಷದಲ್ಲಿ ನಾನು ಕೇರಳದ ಕೆಡಿ ಒಬ್ಬ ಕನ್ನಡಿಗ ಶಾಸಕನಾಗಿ ನಾನು ವಿಧಾನಸಭೆಯಲ್ಲಿದ್ದೆ. ವಿಧಾನಸಭೆಯಲ್ಲಿ ಕೇರಳದ ಎಡಪಂಥೀಯ ಸರ್ಕಾರಕ್ಕೆ ಎದುರಾಗಿ 5 ವರ್ಷಗಳ ಕಾಲ ಅವರು ವಿಧಾನಸಭೆಯಲ್ಲಿ ಮಾಡಿದಂತ ಹೋರಾಟ ಜನರೆಲ್ಲ ಈಗಲೂ ಬಹಳ ಕುತೂಹಲ ನೋಡಿದ ಹೋರಾಟವಾಗಿತ್ತು. ಎಲ್ಲಕ್ಕಿಂತ ಮಿಗಿಲಾಗಿ ಭಾರತ ದೇಶದಲ್ಲೇ ಒಬ್ಬ ಪೊಲಿಟಿಷಿಯನ್ ಅಂದ್ರೆ ಕೇಳದಂತ ಒಂದು ಮಾತು ಅವ್ರು ಹೇಳಿದ ಒಂದು ಘಟ್ಟದಲ್ಲಿ, ನಾವು 100ಕ್ಕಿಂತ ಅಧಿಕ ಸೀಟು ಪಡೆದು ಅಧಿಕಾರಕ್ಕೆ ಬರ್ತೇವೆ ಅಂತ ಹೇಳಿ ಪತ್ರಕರ್ತರ ಮುಂದೆ ಹೇಳಿಬಿಟ್ರು. ಅದರ ಜೊತೆಯಲ್ಲೇ ಹೇಳಿದ್ರು ಏನಂತ ಹೇಳಿದ್ರೆ, ಪತ್ರಕರ್ತರ ಕೇಳಿದ್ರೆ 100 ಸಿಗಲಿಕ್ಕೆ ಚಾನ್ಸಸ್ ಉಂಟಾ ಅಂತ ಕೇಳಿದ್ರು. ಅವಾಗ ಅವ್ರು ಹೇಳಿದ್ರು 100 ಸೀಟ್ ಸಿಗದಿದ್ರೆ ನಾನು ವನವಾಸಕ್ಕೆ ಹೋಗ್ತೀನಿ ಅಂತ ಹೇಳಿದ್ರು. ಎಲ್ಲರೂ ಅವರಿಗೆ ಎದುರಾಗಿ ಟೀಕೆ ಮಾಡಿದ್ರು.
ಮತ್ತೆ ಅವರನ್ನು ಚುನಾವಣೆ ನಡೆಯುವಾಗ ಯಾವಾಗ ವನವಾಸಕ್ಕೆ ಹೋಗ್ತೀರಿ ಸತೀಶನ್ ಅವರೇ, ಯಾವಾಗ ವನವಾಸಕ್ಕೆ ಹೋಗ್ತೀರಿ, 80 ಸೀಟಿಗೆ ಏನ್ ಮಾಡ್ತೀರಂತ ಎಲ್ರು ಕೇಳಿ ಮಾಡ್ತಾ ಇದ್ರು. ಅವೆಲ್ಲವನ್ನು ಫೇಸ್ ಮಾಡಿ ಒಳ್ಳೆಯ ರೀತಿಯಲ್ಲಿ, ಯಾಕಂತ ಹೇಳಿದ್ರೆ ಕೇರಳದ ಎಡಪಂಥೀಯ ಸರ್ಕಾರದಲ್ಲಿ ನಾನು ಕೂಡ ಧರಣಿಯಲ್ಲಿ ಕೂತು ದೊಡ್ಡ ಒಂದು ಸಮಸ್ಯೆ ಆದ್ದು ಇಡೀ ಭಾರತ ದೇಶದ ಪವಿತ್ರವಾದ ಹಿಂದೂಗಳ ಆತ್ಮೀಯ ಕೇಂದ್ರವಾದ ಶಬರಿಮಲೆ, ಅಲ್ಲಿಂದ ಚಿನ್ನಗಳ್ತನವಾದ ವಿಷಯ ನೀವೆಲ್ಲ ವರದಿ ಮಾಡಿದ್ದೀರಿ. ಆ ವಿಷಯದಲ್ಲಿ ಸತೀಶನ್ ಅವರ ಒಂದು ಹೋರಾಟ ಇದೆ. ಕೆಸಿ ಅವರು ಕೂಡ, ಕೆಸಿ ಅಂತ ಹೇಳಿದ್ರೆ ನಿಜಕ್ಕೂ ಈ 102 ಸೀಟ್ ಸಿಗುವುದರಲ್ಲಿ ಕೆಸಿ ಅವರ ಬೆಂಬಲ, ಅವರ ಸ್ವಾಧೀನ, ಅವರ ಸಪೋರ್ಟ್ ಎಲ್ಲ ಕೂಡ ಇದೆ ಅಲ್ಲಿ. ಅವರು ಇವರು ಅಂತ ಹೇಳಕ್ಕೆ ಅದೇ ರೀತಿಯಲ್ಲಿ ರಮೇಶ್ ಚಂದ್ರ ಅವರು ಕೂಡ ಇದ್ದಾರೆ. ಅದೊಂದು ಜಂಟಿ ನಾಯಕರುಗಳ ಒಂದು ತ್ರಿಮೂರ್ತಿಗಳ ಒಂದು ಹೋರಾಟದ ಫಲವಾಗಿ ಎಲ್ಲಕ್ಕೆ ಒಂದು ನಮ್ಗೆ ವಿಜಯ ದಕ್ಕಿದೆ. ಅದೇ ರೀತಿಯಲ್ಲಿ ನೀವು ಎಲ್ಲರನ್ನು ಕೂಡ ಮುಖ್ಯಮಂತ್ರಿ ಮಾಡಕ್ ಆಗಲ್ಲ. ಹಲವಾರು ದಿನಗಳ ತಾಸುಗಳ ಚರ್ಚೆಗಳ ನಂತರ ಕೇರಳಕ್ಕೆ ಒಂದು ಒಳ್ಳೆಯ ತೀರ್ಮಾನವನ್ನು ಘೋಷಣೆ ಮಾಡಿದ್ದಾರೆ. ಸ್ವಾಗತ. ಥ್ಯಾಂಕ್ ಯು ಸರ್, ಟಿವಿ ನೊಂದಿಗೆ ಮಾತನಾಡೋದಕ್ಕಾಗಿ.